ಇಂದು ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 117ನೇ ಜಯಂತಿಯ ಉತ್ಸವ ಸಮಾರಂಭ. ಹುಕ್ಕೇರಿ ತಾಲೂಕಿನ ತಾಲೂಕು ಪಂಚಾಯಿತಿ, ಪುರಸಭೆ, ಹುಕ್ಕೇರಿ, ಸಂಕೇಶ್ವರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 117ನೇ ಜಯಂತಿ ಉತ್ಸವ ಸಮಾರಂಭವನ್ನು ಬಾಬು ಜಗಜ್ಜೀವನ್ ರಾಮ್ ಭವನದಲ್ಲಿ ನಡೆಸಲಾಯಿತು. ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಸರಳವಾಗಿ ಹಸಿರು ಕ್ರಾಂತಿ ಹರಿಕಾರ, ಮಾಜಿ ಉಪ ಪ್ರಧಾನಿ, ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ 117ನೇ ಜಯಂತಿ ನಿಮಿತ್ತವಾಗಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿ ಪೂಜ್ಯ ಶ್ರೀ ಸಿದ್ದ ಬಸವ ದೇವರು ಉತ್ತರಾಧಿಕಾರಿಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಬಾಲರಾಮ ಕಟ್ಟಿಮನಿ, ನವೀನ ಶಿಂತ್ರೆಟ್ಟಿ, ಟಿಆರ್ ಮಲ್ಲದಡ್ಡ, ಜಯಂತ ಗೌಳಿ, ಎಸ್ಎಂ ಅವಜಿ, ಎಂಎನ್ ಶಿರಹಟ್ಟಿ, ಶಂಭುಲಿಂಗ ಕಣ್ಣೆ, ವಿಜಯ ಮಹಂತೇಶ ಆಗೂರ ಹಾಗೂ ಅನೇಕ ಜನರು ಉಪಸ್ಥಿತರಿದ್ದರು. ಅಪ್ಪು ನ್ಯೂಸ್ ಹುಕ್ಕೇರಿ ವರದಿಗಾರರು ರಾಮ ಶಿರಹಟ್ಟಿ. ಪ್ರಥಮದಲ್ಲಿ ಬಸವ ತಂದೆಯನ್ನು ಹೃದಯಕುಂಡದಲ್ಲಿ ಧ್ಯಾನಿಸಿಕೊಂಡು ಆತನ ಮಹಾಬೆಳಗಿನ ಬೆಳಕಿಗೆ ಬೆಳಗಾಗಿರುವ ಕಲ್ಯಾಣದ ಎಲ್ಲ ಶರಣರನ್ನು ಸ್ಮರಣೆ ಮಾಡ್ತಾ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ, ಪುರಸಭೆ ಹುಕ್ಕೇರಿ, ಪುರಸಭೆ ಸಂಕೇಶ್ವರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಎಲ್ಲ ಸಂಯುಕ್ತ ಆಶ್ರಯಗಳಲ್ಲಿ ಹಸಿರು ಕ್ರಾಂತಿಯ ಹರಿಕಾರ, ರಾಷ್ಟ್ರ ನಾಯಕ ಹಾಗೂ ಭಾರತದ ಮಾಜಿ ಪ್ರಧಾನಿ ಬಾಬು ಜಗಜ್ಜೀವನ್ ರಾಮ್ ಅವರ 117ನೇ ಜಯಂತಿ ಉತ್ಸವದ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ವೇದಿಕೆ ಮೇಲಿರುವ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿ ಈಗಾಗಲೇ ನಡೆದಿರುವ ಕೃಷ್ಣದಾಸ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಿಂದ್ರೆ ಅವರೇ, ಬಾಬಾ ಸಾಹೇಬ್ ಕಾಂದ್ರೆ ಅವರೇ, ಪ್ರಭಾವತಿ ಪಾಟೀಲ್ ತಾಯಿ ಅವರೇ, ಮಲ್ನಾಡ್ ಅವರೇ, ಗಾಳಿ ಅವರೇ, ಮೌಜಿ ಅವರೇ, ಶಿರಟ್ಟಿ ಅವರೇ, ಶಂಭು ಕಣ್ಣಿ ಅವರೇ, ವಿಜಯ ಮಹಂತೇಶ್ ಅವರೇ, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಬಹಳ ಅದ್ಭುತವಾಗಿ ಉಪನ್ಯಾಸವನ್ನು ನೀಡಿದಂತ ಕಟ್ಟಿಮನಿ ಸರ್ ಅವರೇ,